ವಾಟ್ ಈಸ್ ದ ರೀಸನ್ ಆಫ್ ಅನ್ಹ್ಯಾಪಿನೆಸ್ ಅಂದರೆ ನಿಮ್ಗೆ ಬೇಡದೇ ಇರೋದಾದರೆ ಇಷ್ಟೇ ಲಾಜಿಕಲ್ ನೀವೆಲ್ಲ ಇದೆಯಾ. ಅದಕ್ಕೆ ನಿಮಗೆ ಈ ಹ್ಯಾಪಿನೆಸ್ ಅನ್ಹ್ಯಾಪಿನೆಸ್ಗೆ ಮೀರಿ ಹೋಗೋಕ್ಕಾಗ್ತಾ ಇಲ್ಲ, ಆ ಥ್ರೆಶೋಲ್ಡ್ನ ದಾಟಕ್ಕಾಗ್ತಾ ಇಲ್ಲ. ಯಾತಕ್ಕೆ ನಿಮಗೆ ಯು ಕಾಂಟ್ ಗೋ ಬಿಯಾಂಡ್ ಹ್ಯಾಪಿನೆಸ್? ದೆರ್ ಇಸ್ ಎ ಬ್ಲಿಸ್, ದೆರ್ ಇಸ್ ಎ ಪೀಸ್ ಬಿಯಾಂಡ್ ಅನ್ಹ್ಯಾಪಿನೆಸ್. ಎಷ್ಟೋ ಸತಿ ಹೇಳಿದ್ದೀನಿ, ಹ್ಯಾಪಿನೆಸ್ ಅನ್ಹ್ಯಾಪಿನೆಸ್ ಈಸ್ ಜಸ್ಟ್ ಇನ್ ವರ್ಡ್ಸ್, ಇನ್ ಲ್ಯಾಂಗ್ವೇಜ್. ಇಟ್ ಈಸ್ ಓನ್ಲಿ ದಿ ಸ್ಟೇಟ್ ಆಫ್ ಮೈಂಡ್. Bliss is not the happiness. Bliss is Ananda, which is beyond your Santosha. ಎಷ್ಟೋ ಸತಿ ಹೇಳಿದ್ರು, ನಿಮಗಾಗೋ ಸಂತೋಷ ಆನಂದ ಅಲ್ಲ. ನಿಮ್ಗೆ ಬೇಕಾದ ಖುಷಿ ಆಗುತ್ತೆ, ಬೇಡದಿರೋ ದುಃಖ ಆಗುತ್ತೆ. ಆ ಪರಮಾತ್ಮನ ಸ್ವರೂಪವಾದ ಆನಂದ ಈ ಸುಖ ದುಃಖವನ್ನು ಮೀರಿದ್ದು. ಸುಮಾರು ಸತಿ ಹೇಳಿದ್ದೀನಿ. ಮೋಸ್ಟ್ ಆಫ್ ಅವರ್ ಅನ್ಹ್ಯಾಪಿನೆಸ್ is the result, it results in trying to prove something to others. You got it? ಯಾತಕ್ಕೆ ನಮಗೆ ಆರ್ ಅನ್ಹ್ಯಾಪಿ? Why this unhappiness in the mind? The result of unhappiness is trying to prove something to others. ಅದಕ್ಕೆ ಡ್ರೈವ್ ಅಂತ ಹೇಳ್ತಾರೆ. ದಿ ಮೋಟಿವೇಶನ್ ಆರ್ ದಿ ಡ್ರೈವ್ ಟು ಬಿ ಸಕ್ಸಸ್ಫುಲ್ ಈಸ್ ಟು ಪ್ರೂವ್ ಟು ಅದರ್ಸ್ ದಟ್ ಯು ಆರ್ ವರ್ದಿ. ವಿ ವಾಂಟ್ ಟು ಲುಕ್ ಗುಡ್. ವೈ? ಟು ಪ್ರೂವ್ ಅದರ್ಸ್ ಐ ಆಮ್ ಗುಡ್. ವಿ ವಾಂಟ್ ಟು ಲುಕ್ ಗುಡ್, ವಿ ವಾಂಟ್ ಟು ಪ್ರೂವ್. ಬೈ ಪ್ರೂವಿಂಗ್ ಟು ಅದರ್ಸ್ that we are more beautiful, more great. ನಿನ್ಗಿಂತ ನಾನು ಜಾಸ್ತಿ ಅಂತ ನಿನ್ನ ಹತ್ರ ಪ್ರೂವ್ ಮಾಡೋಕ್ಕೆ ನಿಂಗೆ ಅನಿಸ್ತಾ ಇರ್ಬೇಕು, ನನ್ಗಿಂತ ಇವನು ಗ್ರೇಟ್ ಅಂತ, ನನ್ಗಿಂತ ಇವನು ಗ್ರೇಟ್ ಅಂತ. ಸ್ಕಿಲ್ಫುಲ್, ಮೋರ್ ಸ್ಕಿಲ್ಫುಲ್. Thus we are dependent on the other. The other decides our state of being. Indirectly, we depend on others, proving them. If they say yes, that we want that yes from them. ಅವ್ರ ಹೊಗಳಿಕೆ, ಅವ್ರ ರೆಕಗ್ನಿಷನ್ ನಮಗೆ ಬೇಕು. ಅಂದರೆ ಏನರ್ಥ? ಯು ಆರ್ ಸ್ಲೇವ್ ಟು ದೆಮ್. ಇವು ಅರ್ಥ ಆಯ್ತಲ್ಲ? ನಿಮಗೆ ನನ್ನನ್ನು ಮೆಚ್ಚಿಸ್ಬೇಕು ಅಂತಿದ್ರೆ, ನಾನು ಮೆಚ್ಚಿದಾಗ ನಿಮಗೆ ಖುಷಿ ಆದರೆ, ಇಂಡೈರೆಕ್ಟ್ ಆಗಿ ಯು ಆರ್ ಸ್ಲೇವ್ ಟು ಮೀ. That means your happiness, unhappiness is a state of being depends on me. ಯಾವಾಗ ನೀ ಸಂತೋಷವಾಗಿರೋದು? ಅವ್ರು ನಿಂಗೆ ಎಸ್ ಅಂದಾಗ. ಅವ್ರು ಒಂದು ದಿವಸ ನಿನ್ನ ಒಪ್ಪದೇ ಇದ್ರೆ ಅವ್ನು ಒಪ್ಸೋವರೆಗೂ ನಿನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅಷ್ಟವರೆಗೂ ದುಃಖನ. ಅಂದರೆ ಏನೀಗ ಮೋಸ್ಟ್ ಆಫ್ ಅವರ್ ಅನ್ಹ್ಯಾಪಿನೆಸ್ ರಿಸಲ್ಟ್ಸ್ ಇನ್ ಟ್ರೈಂಗ್ ಟು ಪ್ರೂವ್ ಸಮಥಿಂಗ್ ಟು ಅದರ್ಸ್. ದಿ ಮೋಟಿವೇಶನ್ ಟು ಬಿ ಸಕ್ಸಸ್ಫುಲ್ ಇಸ್ ಟು ಪ್ರೂವ್ ಅದರ್ಸ್ that we are worthy, we are beautiful, we are skillful anta. Thus we are dependent on others. The other decides the state of your state of being. The others now decide the state of being. ಅಂದರೆ ನಾವು ಈ ಅನ್ಹ್ಯಾಪಿನೆಸ್ ಆದಾಗ ಆ ಸ್ಟೇಟ್ನ ನಾವು ಯಾವ ಥರ ಉಪಯೋಗಿಸ್ಕೊಳ್ಬೋದು ಅಂದರೆ, ಟು ಟ್ರಾನ್ಸೆಂಡ್ ದಟ್ ಸ್ಟೇಟ್ you should become happy. You can go beyond happiness and unhappiness. ಅದನ್ನ ಏನು ಹೇಳ್ತಿದ್ದ ಪಾಯಿಂಟರ್